ದೇವರು ನಾವಿವತ್ತು ಮಾತಾಡ್ತಿರೋದು ದಾ ಡೆವಿಲ್. ತುಂಬ ಕಾತುರದಿಂದ ವೇಟ್ ಮಾಡ್ತಿದ್ದಂಥ ಮೂವಿ. ಸೊ ಸುಮ್ಮನೆ ಇದ್ರ ಬಗ್ಗೆ ತುಂಬ ನೆಗೆಟಿವ್ ಬರ್ತಿದ್ದಾವೆ, ಅವೆಲ್ಲನೂ ಕೇಳಕ್ಕೆ ಹೋಗಬೇಡಿ. ಮೂವಿ ಮಾತ್ರ ಅಲ್ಟಿಮೇಟ್ ಆಗಿದೆ. ಫಸ್ಟ್ ಥಿಯೇಟ್ರಲ್ಲಿ ಹೋಗಿ ನೋಡ್ಕೊ ಬನ್ನಿ, ಆಫ್ಟರ್ ಮಾತಾಡಿ. ಸುಮ್ಮನೆ ನೆಗೆಟಿವ್ ಆಗಿ ಕಮೆಂಟ್ ಕೊಡೋರು. ಒಂದು ಮೂವಿ ಅಂದರೆ ಅಷ್ಟು ಸುಲಭವಾಗಿ ತೆರೆ ಮೇಲೆ ಬರೋದಿಲ್ಲ. ಅದ್ರ ಹಿಂದೆಗಡೆ ಸಾವಿರಾರು ಜನ ವರ್ಕ್ ಮಾಡಿರ್ತಾರೆ, ಅಷ್ಟೇ ಸ್ಟ್ರಗಲ್ ಆಗಿರುತ್ತೆ. ಸೊ ನೀವು ಅಷ್ಟೇ ಇಷ್ಟ ಬಂದಂಗೆ ಕಮೆಂಟ್ ಮಾಡೋದು, ಕೊರೆಸ್ಕೊಡೋದು. ನೀವು ಯಾವುದೇ ಹೀರೋ ಫ್ಯಾನ್ ಆಗಿದ್ರು ಅಷ್ಟೇ ಮುಚ್ಕೊಂಡು ಮೂವಿಗಳಿಗೆ ಸಪೋರ್ಟ್ ಮಾಡೋದು ಕಲೀರಿ. ಚೆನ್ನಾಗಿದೆ ಅಂತೇಳಿ, ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ ಅಂತೇಳಿ ಮಾತ್ರ ಕಮೆಂಟ್ ಮಾಡಿ. ಅದು ಬಿಟ್ಬಿಟ್ಟದೆ ನೆಗೆಟಿವ್ ಎಕ್ಸ್ಟ್ರಾ ಎಲ್ಲ ಕಮೆಂಟ್ ಮಾಡೋಕ್ಕೆ ಹೋಗ್ಬೇಡಿ. ಒಂದು ಆ್ಯಕ್ಟಿಂಗ್ ಅಂದಮೇಲೆ ಅಷ್ಟೇ ಸ್ಟ್ರಗಲ್ ಇರುತ್ತೆ, ಅಷ್ಟೇ ವರ್ಕ್ ಮಾಡಿರ್ತಾರೆ ಅದರಿಂದಗಡೆ. ಸೊ ಅದನ್ನ ಅರ್ಥ ಮಾಡ್ಕೊಳ್ಳಿ. ಬನ್ನಿ ಇವಾಗ ಟಾಪಿಕ್ ಮಾತಾಡ್ತಾ ಹೋಗೋಣ ನಾವು. ನಮಸ್ಕಾರ ಜರು, ನಾನು ನಿಮ್ಮ ಮಂಡ್ಯ ಹುಡುಗಿ ಶಿವಕುಮಾರ್. ಸೊ ಇವತ್ತಿನ ಟಾಪಿಕ್ ಏನಪ್ಪ ಅಂದರೆ, ನಾವು ಮಾತಾಡ್ತಿದ್ದೀವಿ ಡಿ ಬಾಸ್ ಅವ್ರದ್ದು ದ ಡೆವಿಲ್ ಮೂವಿ ಬಗ್ಗೆ. ಸೊ ಅದು ತುಂಬ ರಿವ್ಯೂ ನಾವು ನೋಡಿದ್ದೀವಿ. ತುಂಬ ಜನ ಹೇಳ್ತಿದ್ದಾರೆ ಚೆನ್ನಾಗಿಲ್ಲ, ಹಂಗೆ ಹಿಂಗೆ ಅಂತೆಲ್ಲ ಸುಮಾರು ಕಮೆಂಟ್ಗಳು ಬಂದಿದ್ದಾವೆ. ಬಟ್ ಆ ಥರ ಎಲ್ಲ ಏನಿಲ್ಲ ಗುರು. ಸೊ ನಾನು ನೋಡೋರ್ಗು ಇದ್ರ ಬಗ್ಗೆ ರಿವ್ಯೂ ಕೊಡಬಾರ್ದು ಅಂತ ಇದೆ. ಬಟ್ ಮೂವಿ ಮಾತ್ರ ಚೆನ್ನಾಗಿದೆ ಗುರು. ನಾವು ಯಾವ ಮೈಂಡ್ ಸೆಟ್ಟಲ್ಲಿ ನೋಡ್ತೀವಿ, ಯಾವ ಥರ ನೋಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಡಿ ಬಾಸ್ ಅಭಿಮಾನಿಗಳು ತುಂಬ ಕಾತುರದಿಂದ ಕಾಯ್ತಿದ್ದಂಥ ಮೂವಿ ಇದು ದ ಡೆವಿಲ್. ಅವರು ಜೈಲ್ಗೆ ಹೋದ್ಮೇಲೆ ಬಂದಿರುವಂಥ ಮೂವಿ. ಬಟ್ ಏನಂದರೆ ಸ್ಟೋರಿ ಕೂಡ ಚೆನ್ನಾಗಿದೆ. ಅದರಲ್ಲೂ ದ ಡೆವಿಲ್ ಅಂದರೆ ಏನಪ್ಪ ಅಂದರೆ ಅದರಲ್ಲಿ ಡಬಲ್ ಆ್ಯಕ್ಟಿಂಗ್ ಇದೆ. ಸೊ ಒಂದು ಆ್ಯಕ್ಟಿಂಗ್ ಧನುಷ್ ಇನ್ನೊಂದು ಬಂದ್ಬಿಡುತ್ತೆ ಕೃಷ್ಣನ್ ಆ್ಯಕ್ಟಿಂಗ್ ಆಗಿರುತ್ತೆ. ಸೊ ಎರಡು ಆ್ಯಕ್ಟಿಂಗು ಅಷ್ಟೇ ಮಸ್ತಾಗಿದೆ, ಚಿಂದಿಯಾಗಿದೆ, ಅಲ್ಟಿಮೇಟ್ ಆಗಿದೆ. ನೋಡ್ಬೋದು ಗುರು, ಒಂದ್ಸಲ ನೋಡೋದಕ್ಕಂತೂ ಮೋಸ ಇಲ್ಲ. ಸೊ ಫಸ್ಟ್ನೇ ಸಾಂಗಲ್ಲೇನೆ ಬ್ಲಾಕ್ ಬಸ್ಟರ್ ಅಂತ ಹಾಕೊಂಡಿದ್ದಾರೆ. ಸೊ ಬ್ಲಾಕ್ ಬಸ್ಟರ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ಮೂವಿ ಮಾತ್ರ ಅಲ್ಟಿಮೇಟ್ ಆಗಿದೆ. ಸೊ ಬನ್ನಿ ಇವಾಗ ನಾವು ಸ್ಟೋರಿ ನೋಡ್ತಾ ಹೋಗೋಣ. ಆಫ್ಟರ್ ಮೂವಿ ಏನಾಗುತ್ತೆ ನೋಡೋಣ. ಸೊ ಇದರಲ್ಲಿ ನಾವು ತುಂಬ ಕಮೆಂಟ್ಗಳು ನೋಡ್ತಿರೋದು ಮತ್ತು ರಿವ್ಯೂಗಳು ನೋಡ್ತಿರೋದು ಏನಪ್ಪ ಅಂದರೆ, ಹುಡ್ಕೊಂಡು ಹಾಕ್ತಾವ್ರ, ಹಾಕ್ದೇ ಯಾರ್ಯಾರು ಹಾಕ್ತಾವ್ರ ಗೊತ್ತಿಲ್ಲ. ಬಟ್ ಚೆನ್ನಾಗಿದೆ. ನಾ ಏನು ಡಿ ಬಾಸ್ ಅಭಿಮಾನಿ ಅಲ್ಲ, ಆದ್ರೂ ಮೂವಿ ಚೆನ್ನಾಗಿರೋದಕ್ಕೋಸ್ಕರ ನಾನು ಅದನ್ನ ಅಪ್ರಿಷಿಯೇಟ್ ಮಾಡ್ತಾ ಇದ್ದೀನಿ, ಮತ್ತು ಅದಕ್ಕೋಸ್ಕರ ರಿವ್ಯೂ ಕೊಡ್ತಾ ಇದ್ದೀನಿ. ಸೊ ಈ ಮೂವಿನ ಯಾರೋ ಮಿಸ್ ಅಂತೂ ಮಾಡ್ಕೊಳಕ್ಕೆ ಹೋಗಬೇಡಿ. ಹೋಗಿ ಥಿಯೇಟ್ರಲ್ಲೇ ನೋಡಿ. ಚೆನ್ನಾಗಿದೆ, ಒಳ್ಳೆ ಎಂಟರ್ಟೈನ್ಮೆಂಟ್ ಆಗಿದೆ, ಜೊತೆಗೆ ಸ್ವಲ್ಪ ಕ್ಯೂರಿಯಾಸಿಟಿ ಕೂಡ ಇದೆ. ಸೊ ನೆಕ್ಸ್ಟ್ ಏನಪ್ಪ ಅಂದರೆ, ಇದರಲ್ಲಿ ಡ್ಯೂಲ್ ಆ್ಯಕ್ಟಿಂಗ್ ಆಗಿರೋದ್ರಿಂದ ಇನ್ನೂ ಅಲ್ಟಿಮೇಟ್ ಆಗಿದೆ ಗುರು. ಒಂದು ಸ್ವಲ್ಪ ಕ್ಯೂರಿಯಾಸಿಟಿ ಆಗ್ತಾ ಇರುತ್ತೆ, ಏನಾಗುತ್ತೆ, ಹೆಂಗಾಗುತ್ತೆ, ಸೊ ಇದರಲ್ಲಿ ಒಳ್ಳೆಯವ್ನಿಗೆ ಏನಾಗುತ್ತೆ, ಕೆಟ್ಟವನಿಗೆ ಏನಾಗುತ್ತೆ ಅಂತ. ದರ್ಶನ್ ಮೂವಿಗಳಲ್ಲಿ ಡ್ಯೂಯಲ್ ಆ್ಯಕ್ಟಿಂಗ್ ಅಂದರೆ ಡಬಲ್ ಆ್ಯಕ್ಟಿಂಗ್ ಮಾಡಿರೋದು ತುಂಬ ಕಮ್ಮಿ. ಸೊ ಅವ್ರದ್ದು ಇದು ಸೆಕೆಂಡ್ನೇ ಮೂವಿ ಮೇ ಬಿ ಅನ್ಕೊಳ್ತೀನಿ ನಾನು ನೋಡಿರೋ ಪ್ರಕಾರ. ಸೆಕೆಂಡ್ ಅಲ್ಲ, ಥರ್ಡ್ ಒಂದು ಮೂವಿ. ಬಾಸ್ ಮೂವಿಲೂ ಡಬಲ್ ಆ್ಯಕ್ಟಿಂಗ್ ಮಾಡಿದ್ದಾರೆ. ಮತ್ತು ಇನ್ನು ಇದರಲ್ಲೂ ಡಬಲ್ ಆ್ಯಕ್ಟಿಂಗ್ ಮಾಡಿದ್ದಾರೆ. ಲಾಸ್ಟ್ ಒಂದು ಯಾವುದೋ ಮೂವಿಲೂ ಡಬಲ್ ಆ್ಯಕ್ಟಿಂಗು, ಇದರಲ್ಲೂ ಡಬಲ್ ಆ್ಯಕ್ಟಿಂಗು. ಒಂದು 3-4 ಮೂವಿ ಇರ್ಬೋದು ಮೇ ಬಿ ಅಷ್ಟೇ ಡಬಲ್ ಆ್ಯಕ್ಟಿಂಗು. ಬಟ್ ಆದ್ರೂ ಚೆನ್ನಾಗಿದೆ. ಹೋಗಿ ಆದಷ್ಟು ಥಿಯೇಟ್ರಲ್ಲೇ ನೋಡಿ, ಮಿಸ್ ಅಂತೂ ಮಾಡ್ಕೊಳಕ್ಕೆ ಹೋಗಬೇಡಿ. ಸೊ ಇದ್ರ ಸ್ಟಾರ್ಟಿಂಗ್ ಸ್ಟೋರಿ ಏನಪ್ಪ ಸ್ಟಾರ್ಟ್ ಆಗುತ್ತೆ ಅಂದರೆ, ಈ ದ ಡೆವಿಲ್ ಏನಿರುತ್ತೆ, ಧನುಷ್ ಬಂದ್ಬಿಡುತ್ತೆ CM ಮಗ ಆಗಿರ್ತಾನೆ. ಇನ್ನೊಬ್ಬ ಬಂದ್ಬಿಟ್ಟಿದ್ದೆ ನಾರ್ಮಲ್ ಪೀಪಲ್ ಆಗಿರ್ತಾನೆ. ಅವನೊಂದು ಓಟೋ ನಡೆಸ್ತಾ ಇರ್ತಾನೆ. ಸೊ ಸ್ಟೋರಿ ಇಲ್ಲಿಂದ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಒಬ್ಬ ಬಂದ್ಬಿಟ್ಟಿದ್ದೆ ಫಾರಿಂಗಲ್ಲಿ ಇರ್ತಾನೆ. ಸೊ ಇನ್ನೊಬ್ಬ ಬಂದ್ಬಿಟ್ಟು ನಮ್ಮ ಲೋಕಲಲ್ಲೇ ಇರ್ತಾನೆ. ಸೊ ಅಲ್ಲಿಂದ ಸ್ಟೋರಿ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಮೂವಿ ಮಾತ್ರ ಅಲ್ಟಿಮೇಟ್ ಆಗಿದೆ. ಅದರಲ್ಲೂ ಏನಪ್ಪ ಅಂದರೆ, ಕೃಷ್ಣಂಗೆ ಫುಲ್ಲು ಹೀರೋ ಆಗಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಇರುತ್ತೆ. ಸೊ ಅದ್ರ ಬಗ್ಗೆನೇ ಯಾವಾಗಲೂ ಹೋಟ್ಲಲ್ಲೂ ಕೂಡ ಆ್ಯಕ್ಟಿಂಗ್ ಮಾಡ್ತಾ ಹೋಗ್ತಿರ್ತಾನೆ. ಆಫ್ಟರ್ ಇನ್ನು ದ ಡೆವಿಲ್ ಅನ್ನೋ ವಿಲ್ಲನ್ ಏನಿರ್ತಾನೆ, ಅವನು ವಿಲ್ಲನ್ ಅಲ್ಲ, ಆ್ಯಕ್ಚುಲಿ ಡಿ ಬಾಸ್ ಏನೇ ಅವ್ರನ್ನೂ. ಸೊ ಅವನು ಒಂದು ಸ್ವಲ್ಪ ಫುಲ್ಲು ರಗಡ್ ಆ್ಯಕ್ಟಿಂಗ್ ಆಗಿರುತ್ತೆ. ಇಷ್ಟ ಬಂದಂಗೆ ಬೆಳೀತಿರ್ತಾನೆ, ಲೈಫ್ ಸ್ಟೈಲು ಇಷ್ಟ ಬಂದಂಗೆ ಎಕ್ಸ್ಪೆಕ್ಟ್ ಮಾಡ್ಕೊಂಡೋದ್ರೆ ಹೆವಿ ದುಡ್ಡು ಖರ್ಚು ಮಾಡ್ಕೊಂಡು ಚಿಂದಿಯಾಗಿರ್ತಾನೆ ಗುರು. ಯಾರು ಬೇಕಾದ್ರೂ ಉಡಾಯಿಸ್ಕೊಂಡು, ಯಾರು ಬೇಕಾದ್ರೂ ತಿರ್ಗಾಡ್ಸ್ಕೊಂಡು. ಸೊ ಆ ಥರ ಇರುತ್ತೆ. ಒಂದು ಸೈಡ್ ಆ ಥರ ಇದ್ದರೆ, ಇನ್ನೊಬ್ಬಂದು ಈ ಥರ ಕಾನ್ಸೆಪ್ಟಲ್ಲಿ ಇರುತ್ತೆ. ಸೊ ಅಜಿತ್ ತಂಡ ಹೋಗ್ಬಿಟ್ಟಿದ್ದೆ, ಅವ್ರನ್ನ ಕರ್ಕೊಬರಕ್ಕೆ ಹೋಗ್ತಾನೆ. ಸೊ ಇವ್ರಿಗೆ ಅವಾಜ್ ಹಾಕಿ ಕಳಿಸ್ತಾನೆ ಅವನು, ಹೆಂಗೆ ಬಂದಿದ್ದೆ ಹಂಗೆ ಹೋಗು, ಬಾಕ್ಸಲ್ಲಿ ಹಾಕಿ ಕಳಿಸ್ಬೇಕು ಅಂದ್ಬಿಟ್ಟಿದೆ. ಆಮೇಲೆ ಅವ್ರು ಬಂದಿದ್ದೆ ಹಿಂಗೆ ಒಂದು ಮಾರ್ಕೆಟ್ಗೆ ಹೋಗಿದ್ದಾಗ ಕೃಷ್ಣನ ದರ್ಶನ ಆಗುತ್ತೆ. ಸೊ ಕೃಷ್ಣ ಆ್ಯಕ್ಟಿಂಗಲ್ಲಿ ಜಾಸ್ತಿ ಇಂಟ್ರೆಸ್ಟ್ ತೋರಿಸ್ತಿರೋದ್ರಿಂದ ಇವನ್ನ ಯೂಸ್ ಮಾಡ್ಕೊಂಡು ನಾವು CM ಮಗನ ಕರ್ಕೊಬರೋಕ್ಕಾಗಿಲ್ಲ. CM ಜಾಗದಲ್ಲಿ ಇವ್ನು ತೋರಿಸೋಣ ಅಂದ್ಬಿಟ್ಟು ಅಂದರೆ, ನೆಕ್ಸ್ಟ್ ಇವನ್ಗೇನು ಮಾಡ್ತಾನೆ, ಅವ್ನ ಹೋಟ್ಲಿಗೆ ಹೋಗಿ ಅವನ ಬಗ್ಗೆ ಒಂದು ಸ್ವಲ್ಪ ಅಬ್ಸರ್ವೇಷನ್ ಮಾಡ್ಕೊಳ್ತಾನೆ. ಸೊ ಕೃಷ್ಣ ಒಂದು ರೇಂಜ್ಗೆ ಫಿಲಮಲ್ಲಿ ಚಾನ್ಸ್ ಕೊಡ್ತೀನಿ ಅಂತ ನಾವು ಹೇಳ್ದಂಗೆ ಕೇಳ್ತಾನೆ ಅಂತ ಗೊತ್ತಾಗ್ಬಿಡುತ್ತೆ. ಆಫ್ಟರ್ ಏನು ಮಾಡ್ತಾರೆ, ಅವನ್ನ ಇಂಡಿವಿಜುವಲ್ ಆಗಿ ಮೀಟ್ ಮಾಡಿ ಇಂಪ್ರೆಸ್ ಮಾಡಿಬಿಟ್ಟಿದ್ದೆ, ಕರ್ಕೊಂಡು ಬಂದ್ಬಿಟ್ಟಿದ್ದೆ. ಈ ಧನುಷ್ ಕ್ಯಾರೆಕ್ಟರ್ ಏನಿರುತ್ತೆ ನೆಕ್ಸ್ಟ್ ಫ್ಯೂಚರ್ CM. ಸೊ ಅದಕ್ಕೆ ಸೆಲೆಕ್ಟ್ ಮಾಡೋದಕ್ಕೆ ಏನೇನು ಬೇಕೋ ಅದೆಲ್ಲ ತಯಾರಿ ಮಾಡಿ ನೆಕ್ಸ್ಟ್ ಕ್ಯಾಂಪಿಯನ್ಸ್ ಸ್ಟಾರ್ಟ್ ಮಾಡ್ಕೊಳ್ತಾರೆ. ಸೊ ಹೋದ ಕಡೆ ಬಂದ ಕಡೆ ಎಲ್ಲ ಸ್ಟಾರ್ಟಿಂಗ್ ಓಪನಿಂಗ್ಗೆ ಸ್ವಲ್ಪ ಫಸ್ಟ್ನೇ ಇದರಲ್ಲೇನೆ ಅವನಿಗೆ
ಇರಿಟೇಷನ್ ಥರ ಆಗುತ್ತೆ ಜನಗಳು ಮಾತಾಡ್ತಿರೋದು ನೋಡಿ. ಆಫ್ಟರ್ ಧೈರ್ಯ ಮಾಡಿ ಮಾತಾಡ್ತಾರೆ. ಆಮೇಲೆ ಏನಾಗುತ್ತೆ, ಜನಗಳು ಹಂಗೇನೆ ಅಭಿಮಾನಿಗಳಾಗ್ತಾ ಹೋಗ್ತಿರ್ತಾರೆ. ಸೊ ಇವರು ಓದೋದ್ ಕಡೆ ಬಂದದ ಕಡೆ ಎಲ್ಲ ಕ್ಯಾಂಪೇನ್ ಮಾಡ್ತಿರ್ತಾರೆ. ಇದರಲ್ಲಿ ವಿಲ್ಲನ್ ಬಂದ್ಬಿಟ್ಟಿದ್ದೆ, ಅವರ ತಂಗಿ ಮಕ್ಳುಗಳೇ ವಿಲ್ಲನ್ ಆಗಿರ್ತಾರೆ. ಅದು ಮೂವಿಲಿ ಏನಿರುತ್ತೆ, CM ತಂಗಿ ಮಕ್ಳು ಅವರ ವಿಲ್ಲನ್ ಈ ಮೂವಿಲಿ. ಸೊ ಅದರಲ್ಲಿ ರಂಜಿತಣ್ಣ ಒಬ್ಬ ಇದ್ದಾನೆ. ಜೊತೆಗೆ ಬನ್ನಿ ಹಿಂಗೆ ಸ್ಟಾರ್ಟ್ ಮಾಡ್ತಾ ಹೋಗೋಣ ಇದನ್ನ ಮೂವಿ ಬಗ್ಗೆ. ಆಫ್ಟರ್ ಏನಾಗುತ್ತೆ ಅಂದರೆ, ನೆಕ್ಸ್ಟ್ ಇವನು ಓದೋದ್ ಕಡೆ ಎಲ್ಲ ಒಳ್ಳೊಳ್ಳೆ ಪ್ರಚಾರ ಮಾಡ್ತಿರ್ತಾನೆ. ಜೊತೆಗೆ ಏನಂದ್ರೆ ಇವರು ಫುಲ್ ಸಿಂಪಲ್ ಪರ್ಸನ್ ಆಗಿರೋದ್ರಿಂದ, ಯಾಕೆಂದ್ರೆ ಕಾಮನ್ ಪೀಪಲ್ ಆಗಿರೋದ್ರಿಂದ ಕೃಷ್ಣ ಸೊ ಬೇಗ ಅಟ್ರಾಕ್ಷನ್ ಮಾಡ್ಕೊಬಿಡ್ತಾನೆ ಜನಗಳನ್ನ. ಹಂಗೆ ಪಬ್ಲಿಸಿಟಿ ಚೆನ್ನಾಗಿ ಸಿಗುತ್ತೆ. ಮತ್ತೆ ಈ ವಿಲ್ಲನ್ ಏನಿರ್ತಾನೆ, ದ ಡೆವಿಲ್ ಏನಿರುತ್ತೆ ಅದು ಫಾರಿಂಗಲ್ಲಿ ಇರುತ್ತೆ. ಅದು ನೋಡ್ತಾ ಇರುತ್ತೆ ಇವ್ನು ಮಾಡೋ ಕ್ಯಾಂಪೇನ್ ಅಂದರೆ. ನೆಕ್ಸ್ಟ್ ಒಂದು ದೊಡ್ಡ ಕ್ಯಾಂಪೇನ್ ನಡಿಬೇಕಾದ್ರೆ ಎಂಟ್ರಿ ಕೊಡ್ತಾನೆ. ಸೊ ಅಲ್ಲೇನು ಮಾತಾಡೋದಿಲ್ಲ, ಸೈಲೆಂಟಾಗಿ ಇದ್ದಿದ್ದಾನೆ, ಅವನ್ನ ಕರ್ಕೊಂಡು ಬರ್ತಾನೆ. ಅದಾದ್ಮೇಲೆ ಮೂವಿ ಇಂಟರ್ವಲ್ಲಿಂದ ಟ್ವಿಸ್ಟ್ ತಗೊಳ್ತಾ ಹೋಗುತ್ತೆ ಗುರು. ಒಳ್ಳೆ ಅಲ್ಟಿಮೇಟ್ ಆಗಿದೆ ಗುರು. ಮೂವಿ ಮಾತ್ರ ಚೆನ್ನಾಗಿದೆ, ಕ್ಯೂರಿಯಾಸಿಟಿ ಇದೆ. ಸೊ ಇವನು ಏನಕ್ಕಪ್ಪ ಬಂದು ಕೃಷ್ಣ ಇವರ ಮಧ್ಯೆ ತಗ್ಲಾಕಣ್ಣ ಅನ್ನೋ ಥರನೂ ಆಗುತ್ತೆ. ಸೊ ಅವನೇನಕ್ಕೆ ಈ ಥರ ಆಡ್ತಿದ್ದಾನೆ ಅನ್ನೋದು ಆಗುತ್ತೆ. ಸೊ ಇದಕ್ಕೆ ದ ಡೆವಿಲ್ ಅಂತ ಏನಕ್ಕೆ ಇಕ್ಕಿದ್ದಾರೆ ಅಂದರೆ, ಒಬ್ಬ ಆಡೋ ಅವತಾರ ಆಕ್ಟಿಂಗ್ ಎಲ್ಲ ಒಳ್ಳೆ ದೇವ್ ಥರನೇ ಇರುತ್ತೆ. ತಿಕ್ಲಂಗೆ ಹುಚ್ಚುಚ್ಚಂಗೆ ಆಡ್ತಿರ್ತಾನೆ. ಇನ್ನೊಬ್ಬ ಸಾಧು ಪ್ರಾಣಿ ಥರ ಇರ್ತಾನೆ. ಸೊ ದರ್ಶನ್ ಸರ್ ಅವರ ಹಳೆ ಕೃಷ್ಣ ಅನ್ನೋ ಮೂವಿಗಳಲ್ಲಿ ಯೂಸ್ ಮಾಡಿರೋ ನೇಮನ್ನ ಇನ್ನೊಂದು ಕ್ಯಾರೆಕ್ಟರ್ ಯೂಸ್ ಮಾಡ್ಕೊಂಡು ಸೊ ಅದರಲ್ಲಿ ಕ್ಲಿಕ್ ಮಾಡಿದ್ದಾರೆ. ಅದು ಚೆನ್ನಾಗಿದೆ ಗುರು. ಆ್ಯಕ್ಟಿಂಗ್ ಮಸ್ತಾಗಿದೆ, ಅಲ್ಟಿಮೇಟ್ ಆಗಿದೆ. ಆಫ್ಟರ್ ಅವ್ರ ಮಧ್ಯೆ ಲವರ್ ಬಂದು ತಗ್ಲಾಕಳ್ತಾಳೆ. ಇವನು ಏನು ಬರ್ತಾನೆ, ದಿ ಡೆವಿಲ್ ಬಂದ ಮೇಲೆ ಏನಾಗುತ್ತೆ, ಅವಳು ಬೈ ಮಿಸ್ ಆಗಿ ಇವನ್ಗೆ ಆಲ್ರೆಡಿ ಕೃಷ್ಣಂಗೆ ಲವ್ ಇರುತ್ತೆ. ಸೊ ಅವಳು ಮಿಸ್ ಆಗ್ಬಿಟ್ಟಂತೆ ಇವನ್ನ ಯಾವುದೋ ಒಂದು ಹತ್ರ ಬಂದು ಹಗ್ ಮಾಡ್ತಾಳೆ. ಇವನು ಬಿಡಿಸಿ ಎತ್ತ ವಿಧಾನಸೌಧ ಮುಂದೆ ನಿಂತ್ಕೊಂಡು CM ಸೆಟ್ಗೆ ಅಷ್ಟೊಂದು ಪವರ್ ಇದೆಯಾ, ಪವರ್ಗೆ ಅಷ್ಟೊಂದು ಏನೋ ಶಕ್ತಿ ಇದೆಯಾ ಅಂತೆಲ್ಲ ಯೋಚನೆ ಮಾಡಬೇಕಾದ್ರೆ ಇವಳು ಹೀರೋಯಿನ್ ಬಂದ್ಬಿಟ್ಟದೆ ಕೃಷ್ಣ ಅಂದ್ಬಿಟ್ಟು ಗೊತ್ತಿಲ್ದೇ ಹಗ್ ಮಾಡ್ತಾಳೆ. ಸೊ ಅವಾಗ ಇವನಿಗೆ ಆ ಹೀರೋಯಿನ್ ಮೇಲೆ ಲವ್ ಆಗುತ್ತೆ. ಸೊ ಅವಳನ್ನ ಅಲ್ಲಿಂದ ಎತ್ಕೊಂಡು ಬರ್ತಾನೆ ಇಲ್ಲಿಗೆ. ಆಕ್ಚುಲಿ ಎತ್ಕೊಂಡು ಬಂದಾಗ ಗೊತ್ತಾಗುತ್ತೆ ಇವನು ಇವನು ವಿಲ್ಲನ್ನು ಅಂತ. ಆಫ್ಟರ್ ಕೃಷ್ಣ ಎಂಟ್ರಿ ಕೊಡ್ತಾನೆ. ಸೊ ಸ್ಟಾರ್ಟಿಂಗ್ ಎಲ್ಲ ಕೃಷ್ಣನ ಆ್ಯಕ್ಟಿಂಗ್ ಫುಲ್ಲು ಸಾಧು ಥರನೇ ಇರುತ್ತೆ, ಸಾಧು ಪ್ರಾಣಿನೇ ಆಗಿರ್ತಾನೆ. ಆಫ್ಟರ್ ಬರ್ತಾ ಏನಾಗುತ್ತೆ, ಒಂದು ಸೀನ್ ಬರುತ್ತೆ ಗುರು. ಇಂಟರ್ವಲ್ ಆದಮೇಲೆ ನಡೆಯೋ ಸೆಕೆಂಡ್ ಹಾಫಲ್ಲಿ ಒಂದು ಸೀನ್ ಬರುತ್ತೆ. ಆಮೇಲೆ ಕೃಷ್ಣ ಫೈಟಿಂಗ್ ಸ್ಟಾರ್ಟ್ ಮಾಡ್ತಾನೆ. ಸೊ ಅಲ್ಲಿಂದ ಚೆನ್ನಾಗಿದೆ ಗುರು. ಆವಾಗಿನ ಸ್ಟಾರ್ಟಿಂಗಿಂದ ಇವರು ಟ್ವಿಸ್ಟ್ ಕೊಟ್ಟಿರ್ತಾರೆ, ಆಫ್ಟರ್ ಅವ್ನು ಟ್ವಿಸ್ಟ್ ಕೊಡ್ತಾನೆ. ಸೊ ಮೂವಿ ಮಾತ್ರ ಒಂದು ರೇಂಜಿಗೆ ಅಲ್ಟಿಮೇಟ್ ಆಗಿದೆ ಗುರು. ಚೆನ್ನಾಗಿಲ್ಲ ಅನ್ನೋರಿಗೆ ಏನಾಗಿರುತ್ತೋ ಗೊತ್ತಿಲ್ಲ. ಮೇ ಬಿ ಬ್ಯಾಡ್ ನೆಗೆಟಿವ್ ಬರಲಿ ಅಂತಲೇ ಆ ಥರ ಹೇಳ್ತಾರೋ ಇಲ್ವೋ ಗೊತ್ತಿಲ್ಲ. ಬಟ್ ಈ ಮೂವಿ ಸಾರಾಂಶ ಇದಾಗಿರುತ್ತೆ. ಲಾಸ್ಟ್ ಮೂಮೆಂಟ್ ಏನೇನಪ್ಪ ಅಂದರೆ, ದ ಡೆವಿಲ್ ಒಬ್ಬ ಹೋಗ್ತಾನೆ, ಸಾಯ್ತಾನೆ. ಮತ್ತೆ ಕೃಷ್ಣ ಏನಿರ್ತಾನೆ ಅವನೇ CM ಮಾಡ್ತಾನೆ. ಆಫ್ಟರ್ ಕ್ಲೈಮ್ಯಾಕ್ಸಲ್ಲಿ ನಮಗೂ ಒಂದು ಟ್ವಿಸ್ಟ್ ಕೊಡ್ತಾರೆ. ಭಾಗ 2 ಬರುತ್ತೆ ಇಲ್ವೋ ಅಂತ ಗೊತ್ತಿಲ್ಲ. ಸೊ ಡೆವಿಲ್ ಬದುಕಿದ್ದಾನೆ ಅನ್ನೋ ಥರ ಡೆವಿಲ್ ಸಿಂಬಲ್ ಬಂದ್ಬಿಟ್ಟು ಹಿಂಗಾಗಿರುತ್ತೆ ಬಿಲ್ಡು. ಸೊ ಅದೊಂದು ತೋರಿಸ್ತಾರೆ. ಮೇ ಬಿ ಅವನ ಕೃಷ್ಣ ಸತ್ತಿದಾನ, ಇಲ್ಲ ದ ಡೆವಿಲ್ ಸತ್ತಿದಾನ ಅನ್ನೋದು ಗೊತ್ತಾಗೋದಿಲ್ಲ. ಧನುಷ್ ಸತ್ತಿದಾನ ಇಲ್ಲ ಕೃಷ್ಣ ಸತ್ತಿದಾನ ಅನ್ನೋದು ಗೊತ್ತಾಗಿರಲಿಲ್ಲ. ಸೊ ಆ ಥರ ಟ್ವಿಸ್ಟ್ ಕೊಡ್ತಾರೆ. ಮೇ ಬಿ ಭಾಗ 2 ಬರಬೇಕು ಅಂದ್ಬಿಟ್ಟು ಏನಾದ್ರು ಈ ಥರ ಮಾಡೋರೋ ಗೊತ್ತಿಲ್ಲ. ಬಟ್ ಮೂವಿ ಮಾತ್ರ ಚೆನ್ನಾಗಿದೆ ಗುರು. ಆರಾಮಾಗಿ ನೋಡ್ಬೋದು. ಒಳ್ಳೆ ಎಂಟರ್ಟೈನ್ಮೆಂಟ್ ಮೂವಿನೂ ಕೂಡ ಆಗಿದೆ, ಒಂದು ಇನ್ಫಾರ್ಮೇಷನ್ ಫುಲ್ ಮೂವಿ ಕೂಡ ಆಗಿದೆ. ಸೊ ಇದರಲ್ಲಿ ಏನಪ್ಪ ಅಂದರೆ, ಎರಡು ಥರ ನಾವು ಯಾವ ಥರ ಥಿಂಕ್ ಮಾಡಿ ಮೂವಿ ನೋಡ್ತೀವಿ ಆ ಥರ ಅರ್ಥ ಮಾಡ್ಕೋಬೋದು. ಒಬ್ಬ ಒಳ್ಳೆಯವ್ನು ರಾಜಕೀಯಕ್ಕೆ ಬಂದರೆ ಏನು ಒಳ್ಳೆ ಕೆಲಸ ಮಾಡ್ಬೋದು ಅನ್ನೋದನ್ನು ಕೂಡ ಇದೆ ಇಲ್ಲಿ. ಅದ್ರ ಜೊತೆಗೆ ಇನ್ನೊಂದೇನಪ್ಪ ಅಂದ್ರೆ, ಈ ಥರ ಪೊಲಿಟಿಕಲ್ ಮಕ್ಕಳು, ದುಡ್ಡಿರೋರ ಮಕ್ಕಳು ಯಾವ ಥರ ಹುಚ್ಚೆದ್ದೋಗಿರ್ತಾರೆ ಅನ್ನೋದನ್ನು ಕೂಡ ತೋರಿಸಿದ್ದಾರೆ. ಸೊ ನಾವು ಯಾವ ಥರ ಥಿಂಕ್ ಮಾಡಿರ್ತೀವಿ ಅನ್ನೋದ್ರ ಮೇಲೆ ಪಾಸಿಟಿವ್ ನೆಗೆಟಿವ್ ಎರಡು ಇದೆ ಗುರು. ಒಂದು ಪಬ್ಲಿಕ್ಗೆ ಇನ್ಫಾರ್ಮೇಷನ್ ಫುಲ್ ಮೂವಿ ಕೂಡ ಆಗಿದೆ ಇದು. ಸೊ ಸುಮ್ಮನೆ ನೋಡ್ಬಿಟ್ಟು ಅವ್ನು ಹೀರೋ ಇಷ್ಟ ಇಲ್ಲ ಅನ್ನೋ ಉದ್ದೇಶದಿಂದ ನೆಗೆಟಿವ್ ಎಲ್ಲ ಕೊಡೋಕೆ ಹೋಗಬೇಡಿ. ಸೊ ಇಷ್ಟ ಆಯಿತಾ, ಇಷ್ಟ ಆಯಿತು, ಇಷ್ಟ ಆಗಿಲ್ವೋ, ಇಷ್ಟ ಆಗಿಲ್ಲ, ಇಷ್ಟೇ ಹೇಳಿ ನೀವು. ಅದು ಬಿಟ್ಟುಬಿಟ್ಟು ಬಂದುಬಿಟ್ಟದ್ದು ಅದು ಚೆನ್ನಾಗಿಲ್ಲ, ಇದು ಚೆನ್ನಾಗಿಲ್ಲ, ಹಾಗೆ ಆ್ಯಕ್ಟಿಂಗ್ ಚೆನ್ನಾಗಿಲ್ಲ ಅಂತ ಯಾವುದೇ ಕಾರಣಕ್ಕೂ ಹೇಳಕ್ಕೆ ಹೋಗಬೇಡಿ. ಸೊ ಒಂದ್ಸಲ ಕ್ಯಾಮ್ರಾ ಮುಂದ್ಗಡೆ ಪರ್ಫಾರ್ಮ್ ಮಾಡಿ ಆಮೇಲೆ ಮಾತಾಡಿ, ನೀವು ಗೊತ್ತಾಗುತ್ತೆ ಅದ್ರ ಹಿಂದೆ ಇರೋ ಕಷ್ಟ ಏನು, ಅದಕ್ಕೋಸ್ಕರ ಇರೋ ಸ್ಟ್ರಗಲ್ ಏನು ಅನ್ನೋದನ್ನ. ಸೊ ಆದಷ್ಟು ಮೂವಿನ ಥಿಯೇಟ್ರಲ್ಲೇ ಹೋಗಿ ನೋಡಿ. ಮತ್ತು ಮೂವಿ ಕೂಡ ಮಸ್ತಾಗಿದೆ, ಚೆನ್ನಾಗಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಒಂದ್ಸಲ ನೋಡಿ, ನೀವು ನೋಡ್ಬಿಟ್ಟು ಕಮೆಂಟ್ ಮಾಡಿ. ನೋಡ್ದೇ ತಿಕ್ತಿಗ್ಲುತ್ತೀರಿ, ಯಾರು ಕಮೆಂಟ್ ಅಂತೂ ಮಾಡೋಕ್ಕೆ ಹೋಗಬೇಡಿ. ಯಾಕೆಂದರೆ ಒಂದು ಮೂವಿ ಅಂದರೆ ಅದಕ್ಕೋಸ್ಕರ ಎಷ್ಟು ವರ್ಕ್ ಮಾಡಿರ್ತಾರೆ, ಎಷ್ಟು
ಸ್ಟ್ರಗಲ್ ಮಾಡಿರ್ತಾರೆ, ಎಷ್ಟು ಎಫರ್ಟ್ ಹಾಕಿರ್ತಾರೆ ಅನ್ನೋದು ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ಸುಮ್ಮನೆ ಹೋಗಿ ನಾವೇನೋ ನೋಡ್ಕೊಂಡು 2 hours 2.5 hours ಬಂದು ನಾವು ಕಮೆಂಟ್ ಮಾಡೋದ್ರಲ್ಲಿ ತಪ್ಪಿರುತ್ತೆ. ಸೊ ಯಾವುದೇ ಹೀರೋ ಆದರೂ ಅಷ್ಟೇ ಸುಮ್ಮನೆ ಮೂವಿ ಬಂದ್ಬಿಡೋದಿಲ್ಲ ಗುರು ಸ್ಕ್ರೀನ್ ಮೇಲೆ. ಅದಕ್ಕೋಸ್ಕರನೇ ಅದರದೇ ಆದ ಶ್ರಮ ಅನ್ನೋದು ನಡೆದಿರುತ್ತೆ. ಅದ್ರ ಹಿಂದಗಡೆ ಅಷ್ಟೇ ಸಾವಿರಾರು ಜನಗಳು ಕೆಲಸ ಮಾಡಿರ್ತಾರೆ ಪಾಪ. ಸೊ ಇವಾಗ ಹೇಳೋದು ಫೈನಲ್ ಆಗಿ ಡೆವಿಲ್ ಏನಿದೆ ಮೂವಿ ಚೆನ್ನಾಗಿದೆ ಗುರು, ಮಸ್ತಾಗಿದೆ, ಅಲ್ಟಿಮೇಟ್ ಆಗಿದೆ. ಸೊ ಆದಷ್ಟು ಹೋಗ್ಬಿಟ್ಟು ಫಿಲಮ್ ಥಿಯೇಟ್ರುಗಳಲ್ಲೇ ನೋಡ್ಕೊಂಡು ಬನ್ನಿ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನೆಕ್ಸ್ಟ್ ಯಾವ್ದಾದ್ರು ಮೂವಿ ಬಂತು ಅಂದರೆ ಪಕ್ಕ ಅದು ರಿವೀಲ್ ಮಾಡ್ತೀನಿ. ಸೊ ಮೂವಿ ಮಾತ್ರ ಚೆನ್ನಾಗಿದೆ ಗುರು. ನಾನು ನೋಡಿದ ಕಾನ್ಸೆಪ್ಟಲ್ಲಿ, ನಾನು ನೋಡಿದ ಪ್ರಕಾರ ದರ್ಶನ್ ಸರ್ ಅವ್ರ ಮೂವಿಗಳು ಚೆನ್ನಾಗಿರ್ತವೆ. ಇದನ್ನು ಕೂಡ ಚೆನ್ನಾಗಿದೆ. ನಾನೇನು ದರ್ಶನ್ ಸರ್ ಅಭಿಮಾನಿ ಅಲ್ಲ, ಬಟ್ ಫಿಲಮ್ ಅಭಿಮಾನಿಯಾಗಿರೋದ್ರಿಂದ ನಾನು ಈ ಮೂವಿ ಇಷ್ಟ ಆಯಿತು, ಕಾನ್ಸೆಪ್ಟ್ ಕೂಡ ಇಷ್ಟ ಆಯಿತು. ಡಬಲ್ ಆ್ಯಕ್ಟಿಂಗ್ ಬರುತ್ತೆ ಅಂತ ಅನ್ಕೊಂಡಿರಲಿಲ್ಲ. ದಟ್ ಡೆವಿಲ್ ಅಂದರೆ ಏನಪ್ಪ, ಇವನೇನು ಬರೋಕ್ಕೆ ಮೊದಲೇ ದೆವ್ವಾಗ್ಬಿಟ್ರಲ್ಲ ಅಂದ್ಕೊಂಡಿದ್ದೆ. ಸೊ ಇದರಲ್ಲಿ ಏನಂದರೆ 2 ಡ್ಯುಯಲ್ ಕ್ಯಾರೆಕ್ಟರ್ ಇರೋದ್ರಿಂದ ಒಂದು ಡೆವಿಲ್ ಆಗಿರುತ್ತೆ, ಇನ್ನೊಂದು ಶಾಂತ ಸ್ವಭಾವದ ಕೃಷ್ಣ ಆಗಿರ್ತಾನೆ. ಸೊ ಫ್ರೀ ಇಲ್ಲ ಅಂದ್ರೂ ಫ್ರೀ ಮಾಡ್ಕೊಂಡು ಹೋಗಿ ಮೊದಲು ಥಿಯೇಟ್ರಲ್ಲಿ ಮೂವಿ ನೋಡಿ, ಆಮೇಲೆ ಬಂದು ಇಲ್ಲಿ ಕೋರಸ್ ಕೊಡಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ಫಾರ್ ದಿಸ್ ವಿಡಿಯೋ. ಬಾಯ್ ಬಾಯ್.